ಸೀತಾರಾಮ ಸೀರಿಯಲ್. ಸೀತಮ್ಮನನ್ನ ಮದುವೆಯಾಗಿ ನಾನು ನಿಮ್ಮ ಅಪ್ಪ ಆಗ್ತೀನಿ ತಂದೆ ಪ್ರೀತಿ ಕಾರಣದ ಸಿಹಿ ರಾಮನ ಬಂಧನವನ್ನು ಒಪ್ತಾಳ. ಸೀತಾರಾಮ ಸೀರಿಯಲ್ನಲ್ಲಿ ಹೋಳಿಯ ರಂಗು ಮುಗಿದ ಬಳಿಕ ನೇರವಾಗಿ ಸಿಹಿ ಬಳಿ ಆಗಮಿಸಿದ್ದಾನೆ ರಾಮ್. ಸೀತಾಳನ್ನು ಮದುವೆಯಾಗುವ ವಿಚಾರವನ್ನು ಪ್ರಸ್ತಾಪಿಸಿ ಆ ಪುಟಾಣಿಯಿಂದಲೂ ಒಪ್ಪಿಗೆ ಪಡೆದುಕೊಳ್ಳಲು ಮುಂದಾಗಿದ್ದಾನೆ. ಆದರೆ ರಾಮನ ಮಾತಿಗೆ ಸಿಹಿ ಒಪ್ಪಿಗೆ ಕೊಡುತ್ತಾಳ ಎನ್ನುವುದು ಕಾದು ನೋಡಬೇಕಾಗಿದೆ. ಸೀತಾರಾಮ ಧಾರಾವಾಹಿಯಲ್ಲಿ ಸೀತಾ ಮತ್ತು ರಾಮನ ಪ್ರೀತಿಯ ಮಾತು ಮುಂದುವರೆದಿದೆ. ಮನೆ ಮಂದಿಗೂ ಈ ವಿಚಾರ ಹೇಳಲು ತುದಿಗಾಲ ಮೇಲೆ ನಿಂತಿದ್ದಾರೆ ರಾಮ್. ತಮ್ಮ ಮನೆಯವರನ್ನು ಒಪ್ಪಿಸುವುದಕ್ಕೂ ಮುನ್ನ ಸೀತಾಳ ಮಗಳು ಪುಟಾಣಿ ಸಿಹಿಯಿಂದ ಒಪ್ಪಿಗೆ ಪಡೆದುಕೊಳ್ಳಬೇಕಿದೆ. ಸಿಹಿಯ ಒಪ್ಪಿಗೆ ಪಡೆದುಕೊಂಡೇ ಮುಂದುವರಿಯುವುದು ಒಳಿತು ಎಂಬ ನಿರ್ಧಾರಕ್ಕೆ ಬಂದಿದ್ದಾಳೆ ಸೀತಾ. ಹಾಗಾಗಿ ಸಿಹಿ ಬಳಿಗೆ ಆಗಮಿಸಿ ತಮ್ಮಿಬ್ಬರ ಪ್ರೀತಿಗೆ ಒಪ್ಪಿಗೆ ಪಡೆಯುತ್ತಾನೆ ರಾಮ್. ನಾನು ಸೀತಮ್ಮ ನೀವು 3 ಜನ ಒಟ್ಟಿಗೆ ಇರೋಣ ಎಂದು ಸಿಹಿ ಮುಂದೆ ಬಯಕೆ ರಾಮನನ್ನು ಹೇಳಿಕೊಂಡಿದ್ದಾನೆ. ನಮ್ಮದೇ ಆದ ಒಂದು ಪುಟ್ಟ ಪ್ರಪಂಚದಲ್ಲಿ ನಾವೆಲ್ಲರೂ ಹ್ಯಾಪಿಯಾಗಿರೋಣ. ಸೀತಮ್ಮನನ್ನು ನಾನು ಮದುವೆ ಆಗಬಹುದಾ ಎಂದು ಸಿಹಿ ಬಳಿ ಕೇಳಿದ್ದಾನೆ ರಾಮ್. ಸೀತಮ್ಮನ ಮದುವೆ ಆದರೆ ನನಗೆ ಅಪ್ಪ ಆಗ್ತೀಯಾ ಎಂದು ಸಿಹಿ ಕೇಳಿದ್ದಾಳೆ. ಅದಕ್ಕೆ ಉತ್ತರಿಸಿದ ರಾಮ್, ನೀನು ನನ್ನ ಮಗಳು ಅಂತ ಯಾವತ್ತೂ ಒಪ್ಪಿಕೊಂಡಿದ್ದಾನೆ, ನನಗೂ ನೀನು ಯಾವತ್ತಿದ್ರೂ ಮಗಳೇ ಎಂದಿದ್ದಾನೆ ರಾಮ್. ಇದಲ್ಲದೆ ಕೊನೆಗೆ ನನಗೆ ಅಪ್ಪ ಬೇಡ ಎಂದು ಸಿಹಿ ಕಣ್ಣೀರಿಟ್ಟಿದ್ದಾಳೆ. ರಾಮ್ಗೂ ಇದು ಶಾಕ್ ಮಾಡಿದೆ. ಅಪ್ಪನ ಪ್ರೀತಿನೇ ಕಾಣದ ಮುದ್ದು ಸಿಹಿ ರಾಮ್ನನ್ನು ಅಪ್ಪ ಅಂತ ಒಪ್ಕೊಳ್ತಾಳ. ನನಗೆ ರಾಮ್ ಬೇಕು, ಆದರೆ ರಾಮ್ ಅಪ್ಪ ಆಗೋದು ಬೇಡ. ಸಿಹಿ ನಿರ್ಧಾರಕ್ಕೆ ತಲೆಬಾಗ್ತಾನ ರಾಮ್. ಸೀತಾರಾಮ ಧಾರಾವಾಹಿಯಲ್ಲಿ ಸೀತಾ ಮತ್ತು ರಾಮನ ನಡುವಿನ ಪ್ರೀತಿಗೆ ಅಧಿಕೃತ ಒಪ್ಪಿಗೆ ಮುದ್ರೆ ಬಿದ್ದಿದೆ. ಅಶೋಕ ಮತ್ತು ಪ್ರಿಯ ಜೋಡಿಯ ಪ್ರೀತಿಗೂ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಆದರೆ ಸೀತಾ ಮಾತ್ರ ಸಿಹಿಯ ಉತ್ತರಕ್ಕೆ ಎದುರು ನೋಡುತ್ತಿದ್ದಾಳೆ. ನನಗಿಂತ ನಿಮ್ಮನ್ನು ಅಪ್ಪನಾಗಿ ಸಿಹಿ ಒಪ್ಪಬೇಕು ಎಂದು ಸೀತಾ ರಾಮನ ಮುಂದೆ ಹೇಳಿದ್ದಾಳೆ. ಸಿಹಿಗೆ ನಾನಂದ್ರೆ ತುಂಬ ಇಷ್ಟ, ಖಂಡಿತ ಅವಳು ನನ್ನನ್ನು ಅಪ್ಪನಾಗಿ ಸ್ವೀಕರಿಸುತ್ತಾಳು ಅನ್ನೋ ಭರವಸೆ ಇದೆ. ಇದೀಗ ಈ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ. ಸಿಹಿಯ ಜೊತೆಗೆ ತಮ್ಮಿಬ್ಬರ ವಿಚಾರವನ್ನು ಹೇಳಿಕೊಳ್ಳಲೆಂದೇ ರಾಮನ ಆಗಮನವಾಗಿದೆ. ಸಿಹಿಯು ಕೂಡ ರಾಮ್ನನ್ನು ನೋಡಿದ ಕೂಡಲೇ ಫ್ರೆಂಡ್ ಎಂದು ಓಡಿ ಬಂದು ತಬ್ಬಿಕೊಂಡಿದ್ದಾಳೆ. ಆಕೆಯನ್ನು ಮತ್ತೊಂದು ಕಡೆ ಕರೆದೊಯ್ದು ಈ ವಿಚಾರವನ್ನು ನಿಧಾನವಾಗಿ ಆಕೆ ಬಳಿ ಹೇಳಲು ಶುರು ಮಾಡಿದ್ದಾನೆ. ಸುತ್ತಿ ಬಳಸಿ ನನಗೆ ನೀನು ಬೇಕು, ಸೀತಮ್ಮನು ಬೇಕು, 3 ಜನ ಒಟ್ಟಿಗೆ ಇರೋಣವೆ ಎಂದಿದ್ದಾನೆ. ರಾಮನ ಮಾತಿಗೆ ಸಿಹಿಯ ಮೌನ. ನಿಮ್ಮಿಬ್ಬರನ್ನು ತುಂಬ ಚೆನ್ನಾಗಿ ನೋಡ್ಕೋತೀನಿ, ಚೂರು ಹರ್ಟ್ ಆಗದೆ ಇರೋ ರೀತಿ ನೋಡ್ಕೋತೀನಿ. ನೀನು ಒಪ್ಪೋದಾದರೆ ನಾನು ನಿಮ್ಮ ಅಮ್ಮ ಸೀತನನ್ನು ಮದುವೆ ಆಗ್ಬೋದಾ ಎಂದು ಕೇಳಿಯೇ ಬಿಟ್ಟಿದ್ದಾನೆ ರಾಮ್. ರಾಮನ ಮಾತು ಕೇಳಿ ಸಿಹಿ ಅರೆಕ್ಷಣ ಶಾಕ್ ಆಗಿದ್ದಾಳೆ. ಅಷ್ಟೇ ಅಲ್ಲದೆ ಸೀತಮ್ಮನ ಮದುವೆ ಆದರೆ ನನಗೆ ಅಪ್ಪ ಆಗ್ತಿ ಎಂದು ಸಿಹಿ ರಾಮನ ಬಳಿ ಹೇಳಿದ್ದಾಳೆ. ಅದಕ್ಕೆ ನೀನು ಯಾವತ್ತಿದ್ದರೂ ನನ್ನ ಮಗಳೇ ಎಂದಿದ್ದಾನೆ ರಾಮ್. ನನಗೆ ಅಪ್ಪ ಬೇಡ ಎಂದ ಸಿಹಿ ಮನಸ್ಸಿನಲ್ಲಿ ದುಗುಡವೇ ಬೇರೆ. ಸಿಹಿಗೆ ಸೀತಮ್ಮನೇ ಎಲ್ಲ. ಈ ಪುಟಾಣಿ ಅಪ್ಪನನ್ನು ನೋಡಿಯೇ ಇಲ್ಲ. ಅಪ್ಪನ ಪ್ರೀತಿಯ ಬಗ್ಗೆಗೂ ಆಕೆಗೆ ತಿಳಿದಿಲ್ಲ. ಅಪ್ಪ ಹೇಗಿರ್ತಾನೆ ಅನ್ನೋ ಕಲ್ಪನೆಯೂ ಆಕೆಗಿಲ್ಲ. ಸಿಹಿಯ ತಲೆಯಲ್ಲಿರುವುದು ಅಪ್ಪ ಅಂದರೆ ಬಿಟ್ಟು ಹೋಗುವವನು ಎಂದರ್ಥ. ಹೀಗಿರುವಾಗ ನಾನು ಸೀತಮ್ಮನನ್ನು ಮದುವೆ ಆಗ್ತೀನಿ ಅಂತಂದರೆ ಈ ಮಾತಿಗೆ ನನಗೆ ಅಪ್ಪ ಬೇಡ, ನನಗೆ ನನ್ನ ಫ್ರೆಂಡ್ ಬೇಕು, ಆದರೆ ರಾಮ್ ಅಪ್ಪ ಆಗುವುದು ಬೇಡ ಎಂದಿದ್ದಾಳೆ. ಸಿಹಿಯ ಈ ಮಾತು ರಾಮ್ ಮತ್ತು ಸೀತಾಗೂ ಕೊಂಚ ಟೆನ್ಷನ್ ಕೊಟ್ಟಿದೆ. ಈ ನಡುವೆ ನೀನು ಒಂಚೂರು ವಿಚಾರಿಸು ಎಂದು ಸಿಹಿಗೆ ಟೈಮ್ ಕೊಟ್ಟಿದ್ದಾನೆ ಸೀತಾ. ಇನ್ನೊಂದು ಕಡೆ ರಾಮ್ ಮತ್ತು ಸೀತಾಳ ನಡುವಿನ ಪ್ರೀತಿ ವಿಚಾರ ಚಾಂದಿನಿಗೂ ತಿಳಿದಿದೆ. ರಾಮನ ಮುಂದೆ ಬಂದು ನಿಂತು, ರಾಮ್ ನಾವಿಬ್ಬರು ಈಗ ದೂರವಾಗಿದ್ದೀವಿ, ಆದರೆ ನಾವಿಬ್ಬರು ಪ್ರೀತಿ ಮಾಡಿದ್ದು ನಿಜ ಅಲ್ವಾ? ನಿಜವಾದ ಪ್ರೀತಿ ಅಂದರೆ ನಾವು ಪ್ರೀತಿಸಿದ್ರವು ಖುಷಿಯಾಗಿರಲಿ ಅನ್ನೋದು, ಹಠಕ್ಕೆ ಬೀಳೋದಲ್ಲ. ನನಗೆ ಗೊತ್ತಿದೆ ರಾಮ್, ನೀನು ಸೀತಾಳನ್ನು ಇಷ್ಟಪಡುತ್ತಿದ್ಯಾ, ನೀವಿಬ್ಬರು ಪ್ರೀತಿಯಲ್ಲಿದ್ದೀರಿ ಎಂದು ಚಾಂದಿನಿ ರಾಮನ ಮುಂದೆ ಹೇಳಿದ್ದಾಳೆ. ಮತ್ತೊಂದು ಕಡೆ ಭಾರ್ಗವಿಯು ಚಾಂದಿನಿ ಜೊತೆ ಸೇರಿ ಹೊಸ ಸಂಚು ರೂಪಿಸುತ್ತಿದ್ದಾಳೆ. ಸೀತಾಳ ಹಳೆ ಕತೆ ರಿವೀಲ್ ಆಗಲಿದೆಯೇ? ಈವರೆಗೂ ಸೀತಾರಾಮ ಧಾರಾವಾಹಿಯಲ್ಲಿ ಸೀತಾಳ ಹಿಂದಿನ ಕತೆ ಹೊರಬಿದ್ದಿಲ್ಲ. ರಾಮನ ಹಳೆ ಪ್ರೇಮಿಯ ಕತೆ ಹಂಚಿಕೊಂಡಿದ್ದಾರೆ. ಸೀತಾಳ ಗಂಡ ಯಾರು, ಸಿಹಿಯ ತಂದೆಯಲ್ಲಿದ್ದಾರೆ ಎಂಬ ಸಣ್ಣ ಸುಳಿವು ಈವರೆಗೂ ರಿವೀಲ್ ಆಗಿಲ್ಲ. ಇದೀಗ ಆ ಕೌತೂಹಲವು ಹೊರಬೀಳುವ ಸಮಯ ಸನಿಹ ಬರುತ್ತಿದೆ. ಸೀತಾರಾಮ ಧಾರಾವಾಹಿಯಲ್ಲಿ ಹೋಳಿ ಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಲಾಗಿದೆ. ಆಫೀಸ್ನವರೆಲ್ಲರೂ ರಾಮ್ ಮನೆಗೆ ಬಂದು ಹೋಳಿ ಆಚರಿಸಿದ್ದಾರೆ. ಇದೇ ವೇಳೆಯಲ್ಲಿ ಪ್ರಿಯಾ ಮತ್ತು ಅಶೋಕನ ಪ್ರೀತಿ ಬಗ್ಗೆ ರಾಮ್ ಹೇಳಿದ್ದಾನೆ. ಇಷ್ಟರಲ್ಲದೆ ಇಬ್ಬರ ಮದುವೆ ನೆರವೇರುವುದಾಗಿ ಮಾಹಿತಿಯನ್ನು ನೀಡುತ್ತಾರೆ. ಪ್ರಿಯಳನ್ನು ಕಂಡ ಭಾರ್ಗವಿ ಹೊಟ್ಟೆಯಲ್ಲಿ ಬೆಂಕಿ ಬಿದ್ದಿದ್ದು ಚಾಂದಿನಿ ಬಾರದಿದ್ದಕ್ಕೆ ಕೋಪವೂ ಬಂದಿದೆ. ಆದರೆ ಎಲ್ಲ ಎದುರಿಗೆ ಸಂಭ್ರಮವನ್ನು ಹಂಚಿಕೊಂಡಿದ್ದಾಳೆ. ಮೊದಲ ಬಾರಿಗೆ ಹೋಳಿ ಆಚರಿಸಿದ ಸೀತಾಳಿಗೆ ಹೋಳಿ ಆಡುವುದೆಂದರೆ ಇಷ್ಟವೇ ಆಗುವುದಿಲ್ಲ. ಹೀಗಾಗಿ ಹೋಳಿ ಆಚರಿಸಲು ಬರಲಿಲ್ಲ. ಆದರೆ ಸೀತಾಳಿಗೆ ರಾಮ ಬಣ್ಣ ಹಚ್ಚಿ ಅವಳನ್ನು ಜೀವನವನ್ನು ಕಲರ್ಫುಲ್ ಮಾಡಬೇಕು ಎಂದು ಬಯಸಿದ್ದಾನೆ. ಹೀಗಾಗಿ ತನ್ನ ಮನೆಯನ್ನು ತೋರಿಸುವ ನೆಪದಲ್ಲಿ ಸೀತಾಳ ಕೆನ್ನೆಗೆ ಗುಲಾಬಿ ಬಣ್ಣವನ್ನು ಬಳಸಿದ್ದಾನೆ. ಸೀತಾಳಿಗೂ ರಾಮ್ ಬಳಿ ಬಣ್ಣ ಹಂಚಿಕೊಂಡಿದ್ದು ಖುಷಿ ಕೊಟ್ಟಿದೆ. ಮನೆಗೆ ಬಂದ ಸೀತಾಳ ಕೆನ್ನೆಯಲ್ಲಿ ರಂಗು ನೋಡಿ ಸಿಹಿ ಆಶ್ಚರ್ಯಪಟ್ಟಿದ್ದಾಳೆ. ಅಮ್ಮನಲ್ಲಿ ಆಗಿರುವ ಬದಲಾವಣೆಗೆ ಸಿಹಿಗೆ ಕೊಂಚ ಗೊಂದಲವನ್ನು ಮೂಡಿಸಿದೆ. ರಾಮ್ ತಮ್ಮ ಜೊತೆಯಲ್ಲೇ ಇದ್ದರೆ ಚಂದ ಅಲ್ವಾ ಎಂದು ಸಿಹಿಯನ್ನು ಸೀತಾ ಪ್ರಶ್ನೆ ಮಾಡಿದ್ದಾಳೆ. ಆದರೆ ಸೀತಾ ಮಾತುಗಳ್ಯಾವುದು ಸಿಹಿಗೆ ಅರ್ಥವಾಗುತ್ತಿಲ್ಲ. ಚಾಂದಿನಿಗೆ ಸಮಾಧಾನ ಮಾಡಿದ ಭಾರ್ಗವಿ, ರಾಮನ ನಡವಳಿಕೆ ಚಾಂದಿನಿಗೆ ಬಹಳ ಬೇಸರವನ್ನುಂಟು ಮಾಡಿದೆ. ತಾನೆಂದರೆ ರಾಮ ತೀರಾ ತಿರಸ್ಕಾರ ಮಾಡುತ್ತಾನೆ. ಹಾಗಿದ್ದು ಭಾರ್ಗವಿ ಅತ್ತಿಗೆ ತನ್ನನ್ನು ಹೋಲಿ ಸೆಲೆಬ್ರೇಷನ್ ಕರೆದಿದ್ದಾರೆ ಎಂದು ಕೇಳಿದ್ದಕ್ಕೆ ಭಾರ್ಗವಿ, ನೀನು ಸ್ನೇಹಿತೆಯಂತೆ ಇದ್ದು ಬಿಡು, ಅಶೋಕನ ಮದುವೆ ದಿನ ಎಲ್ಲವೂ ನಿರ್ಧಾರವಾಗುತ್ತದೆ, ಅಂದು ರಾಮ ಮದುವೆ ನಿನ್ನ ಜೊತೆಗೆ ನೆರವೇರುವುದು ಪಕ್ಕ ಎಂದು ಭರವಸೆ ಕೊಟ್ಟಿದ್ದಾಳೆ. ಆದರೆ ಭಾರ್ಗವಿ ಮಾತುಗಳು ಅರ್ಥವಾಗದಿದ್ದರೂ ದೇಸಾಯಿ ಕುಟುಂಬಕ್ಕೆ ಸೇರುವ ಚಾಂದಿನಿ ಆಸೆ ದುಪ್ಪಟ್ಟಾಗಿದೆ.
ಸಿಹಿ ಬಳಿ ಮದುವೆಗೆ ಒಪ್ಪಿಗೆ ಕೇಳಿದ ರಾಮ್. ಇತ್ತ ಸಿಹಿಯನ್ನು ಭೇಟಿ ಮಾಡುವ ರಾಮ್ ಬಂದಿದ್ದಾನೆ. ತನ್ನ ಹಾಗೂ ಸೀತಾಳ ಮದುವೆ ಬಗ್ಗೆ ಮಾತನಾಡಲು ಯತ್ನಿಸಿದ್ದಾನೆ. ನಾನು ನಿಮ್ಮ ಕುಟುಂಬದಲ್ಲಿ ಒಬ್ಬನಾಗಬಹುದಾ? ನಿಮ್ಮ ಜೊತೆಗೆ ಜೀವನ ಪೂರ್ತಿ ಇರಬಹುದಾ? ನಿಮ್ಮ ಹೋಮ್ವರ್ಕ್ ಪ್ಯಾಲೇಸ್ ಮಾಡಲು ನಾನು ಜೊತೆಗಿದ್ದು ಸಹಾಯ ಮಾಡಬಹುದು ಎಂದು ಸಿಹಿಯನ್ನು ಕೇಳುತ್ತಾನೆ. ಮೊದಲು ರಾಮನ ಮಾತುಗಳನ್ನು ಅರ್ಥ ಮಾಡಿಕೊಳ್ಳುವ ಸಿಹಿದು ಹ್ಞೂ ಎಂದು ಒಪ್ಪಿಗೆ ಹಾಕುತ್ತಾಳೆ. ಆದರೆ ಸೀತಮ್ಮನನ್ನು ಮದುವೆ ಆಗಬಹುದಾ ಎಂದು ರಾಮ್ ನೇರವಾಗಿ ಪ್ರಶ್ನೆ ಮಾಡಿದಾಗ ಸಿಹಿ ಮುಖ ಸಪ್ಪೆಗಾಗುತ್ತದೆ. ಸೀತಮ್ಮನನ್ನು ಮದುವೆಯಾದರೆ ನೀನು ನನಗೆ ಅಪ್ಪ ಆಗುತ್ತೀಯ ಅಲ್ವಾ ಫ್ರೆಂಡ್ ಎಂದು ಸಿಹಿ ಮರು ಪ್ರಶ್ನೆ ಮಾಡುತ್ತಾಳೆ. ಹೌದು ಎಂದು ರಾಮ ಉತ್ತರಕ್ಕೆ ಸಿಹಿ ಕಣ್ಣೀರು ಹಾಕುತ್ತಾ, ನೀನು ಯಾವತ್ತೂ ನನಗೆ ಅಪ್ಪ ಆಗಬೇಡ. ನನ್ನ ಜೊತೆಗೆ ಅಪ್ಪ ಇರುವುದಿಲ್ಲ, ನನ್ನನ್ನು ಬಿಟ್ಟು ಹೋಗುತ್ತಾರೆ. ಆದರೆ ನೀನು ಫ್ರೆಂಡ್ ಆಗಿ ಸದಾಕಾಲ ನನ್ನ ಜೊತೆಯಲ್ಲಿರು ಎಂದು ಹೇಳುತ್ತಾಳೆ. ಸಿಹಿ ಮಾತನ್ನು ಆಲಿಸಿದ ಸೀತಾ ಹಾಗೂ ರಾಮ್ಗೆ ನೋವಾಗುತ್ತದೆ. ಸಿಹಿ ಮಾತುಗಳನ್ನು ಆಲಿಸಿದ ಸೀತಾ ಹಾಗೂ ರಾಮಗೆ ನೋವಾಗುತ್ತದೆ. ಆದರೆ ಮುಂದೇನು ಮಾಡೋದು, ಸಿಹಿಗೆ ಇನ್ನೂ ಹೇಗೆ ಅರ್ಥ ಮಾಡಿಸುವುದು ಎಂಬುದು ತಿಳಿಯದೆ ಸುಮ್ಮನಾಗುತ್ತಾರೆ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ನೀವೇನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.